ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನಮ್ ಜೊತೆ ಯಾರ್ಯಾರಿದ್ದಾರೆ ಗೊತ್ತಾ? ಯುಕ್ತ ಇದ್ದಾಳೆ. ಹಾಯ್ ಹೇಳಿ ಯುಕ್ತ. ನೀನ್ ಮಾತಾಡಿತ್ತ ನಾನು ಕಾರ್ ಓಡಿಸ್ತೀನಿ ನೋಡಿ ಗೈಸ್, ಸೇಮ್ ಅವ್ರ ಅಪ್ಪನ ಬುದ್ಧಿನೇ ಅವಳಿಗೆ, ಕಾಪಿ ಪೇಸ್ಟ್ ಮುಖಕ್ಕೆ ಕೊಡ್ದಂಗ್ ಮಾತಾಡ್ತಾಳೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಈ ಕಡೆ ತಿರ್ಗೇಳ, ಎಲ್ಲರಿಗೂ ಹೇಳ್ತಾ ಇದೀಯಾ? ಸೊ ಇವತ್ತು ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ರಂಜಿತ್ ಫಂಕ್ಷನ್ ಹೋಗ್ತಾ ಇದೀವಿ. ಈ ರಂಜಿತ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇದು ಜೀಪ್ ನ ಯಾರು ಈ ಕಡೆ ತಿರುಗಿ ಮಾತಾಡೋದು. ಈ ಜೀಪ್ ನ ಯಾರು ನೋಡೇ ಇರಲ್ಲ, ಮುಂಚೆಯಿಂದ ಯಾರು ನೋಡೇ ಇರಲ್ಲ. ಇದು ಒರಿಜಿನಲ್ ಜೀಪ್. ನೋಡಿ ಹೆಂಗಿತ್ತು ಒರಿಜಿನಲ್ ಜೀಪ್. ಇದು ಯುಕ್ತಾಗ ಇಷ್ಟ ಅಂತಾನೆ ನಾನು ತಗೊಂಡಿದ್ದು. ಅಲ್ಲ ಯುಕ್ತ? ಇಷ್ಟನಾಗುತ್ತೆ ನಿಂಗೆ ತಾರು? ನಿಮ್ಮ ಅಪ್ಪಂಗೆ ವಿಶ್ ಮಾಡ್ದ ನೀನು? ಅಪ್ಪ ಎಲ್ಲಪ್ಪ ಟ್ರೀಟು ನಮ್ಗೆ ಟ್ರೀಟ್ ಕೊಡ್ಸಿಲ್ಲ ಅಂತ ಹೇಳಿ. ಏನಪ್ಪ ಎಲ್ಲಪ್ಪ ನಮ್ ಟ್ರೀಟ್ ಕೊಡ್ಸಿಲ್ವಲ್ಲ? ನಿಂದೆ ಅಲ್ಲ ಯುಕ್ತ ಕಾರು, ನೀನ್ ಕೊಡಿಸ್ಬೇಕು. ಕೊಡ್ಸ್ಬೇಕು ಅಂತ ಏನ್ ಕೊಡ್ಸೋಣ? ಏನು ಕಾರ್ ಯಾರ್ದಿದ್ದು? ನಿಂದು. ನಿಂದು ನೋಡಿ, ನಿನ್ ಹೆಸರು ಹಾಕ್ಸಿಲ್ಲ ಇಲ್ಲಿ ಮುಂದೆ. ಅದನ್ನ ಹೆಸರು ತಗುರು. ಮತ್ ನೀನ್ ಯಾರು? ಅವ್ರ ಹೆಸರು ತಗುರು. ನಿನ್ನ ಹೆಸರೆಲ್ಲ ಹಾಕ್ಸಿರೋದು. ಅಪ್ಪ ನೀನ್ ಯಾಕಪ್ಪ ಇಲ್ಲ, ನಾನು ಹೇಳಿದ್ದೇವೆ ಅವ್ನಿಗೆ ಏನೇನ್ ಹಾಕ್ಸು ಅಂತೇಳಿ. ಯುಕ್ತನ ಹೆಸರು ಹಾಕ್ಸು, ಆಮೇಲೆ ಹೆಂಡತಿ ಆಶೀರ್ವಾದ ಅಂತ ಹಾಕ್ಸು. ಏನು ಹಾಕ್ಸಿಲ್ಲ, ಬರೀ ಟಗರು ಅಂತ ಬರ್ಸೋನೆ. ಹಿಂದೆ ಅಪ್ಪು ಸೆಟ್ ಸೂಟ್ ಹಾಕ್ಸಿದಾನೆ ಅಷ್ಟೇ. ನನಗೆ ಏನ್ ಗೊತ್ತಾ, ಕಾರಿಗೆ ಒಂದ್ ಹೆಸರು ಇಡ್ಬೇಕಂತ ಆಸೆ ಇತ್ತು. ನಾನು ರೀಸೆಂಟ್ ಆಗಿ ಒಂದ್ ಹಳೆ ಆಡಿ ತಾಂಡಾಗೂ ಅದು ಆಸೆ ಇತ್ತು, ಮುಂದೆ ಹಿಂಗೇನೋ ನಮ್ ಬರ್ಸೋಣ ಅಂತ. ಫ್ರಾಂಕ್ಸ್ ಅಲ್ಲೂ ಏನೋ ಬರ್ಸೋಣ ಅಂತಿತ್ತು, ಆಗ್ಲೇ ಇಲ್ಲ. ಬೀಟ್ಗೆ ಏನೋ ಬರ್ಸಿದ್ನಲ್ಲ, ಅಪ್ಪು ಅಂತ ಬರ್ಸಿದ್ನಲ್ಲ ಬೀಟ್ಗೆ, ಮುಂದೆ ಅಪ್ಪು ಅಂತ ಬರ್ಸಿದ್ದೆ. ಬೀಟ್ ಇದ್ದಾಗ ಯಾವಾಗ 2017 16 ಅಲ್ಲಲ್ಲ 18 ಅಲ್ಲಿ ತಗೊಂಡಿದ್ದು. 2018 ಅಲ್ಲಿ ಬೀಟ್ ತಗೊಂಡಾಗ ಮುಂದೆ ಅಪ್ಪು ಅಂತ ಹಾಕ್ಸಿದ್ದೆ. ಹೆಂಗ ಹಾಕ್ಸಿದ್ನಲ್ಲ ಟಗರು ಅಂತ, ಅಲ್ಲ ಅಪ್ಪು ಅಂತ ಹಾಕ್ಸಿದ್ದೆ ಅವಾಗ. ಸೊ ಅವಾಗಿಂದ ಅಪ್ಪು ಅಂತ ಹಾಕ್ಸಿದ್ದೆ. ಆಮೇಲೆ ಅಪ್ಪು ಸರ್ ಇದ್ದೇ ಇರ್ತಾರೆ ಬಿಡು ನಮ್ಗೆ, ಯಾವ್ದೇ ಕಾರ್ ಆಗಿದ್ರು. ನಾನು ಅಲ್ಲಿ ಫಸ್ಟ್ ಸುಷ್ಮಿತಾನೆ ಹೇಳ್ತಾಳೆ, ಫಸ್ಟ್ ಅಪ್ಪು ಸರ್ ಫೋಟೋ ಹಾಕ್ಸಿದೆ ಹಿಂದೆ ಅಂತ. ಅದ್ ಯಾಕೆ? ಹೌದು, ಅದೇ ಯಾಕೆ ಹಂಗಂದೆ ಸುಷ್ಮಿತಾ? ಹಾಕ್ಸಲ್ಲ, ಏನೋ ಒಂಥರ ಸೆಂಟಿಮೆಂಟ್. ನಮ್ದು ಎಲ್ಲಾ ಕಾರ್ಗೂ ಅದೇ ಇರುತ್ತೆ. ಅದನ್ನ ಹಾಕ್ಸಿ. ಆಮೇಲೆ ಅದಕ್ಕೆ ಹಾಕ್ಸಿತ್ತು ಅಲ್ವಾ ಯುಕ್ತ? ಯಾಕೆ ಫೇವ್ರೇಟ್? ಅವ್ರೀಗ ದೇವರಾಗಿ ತಲಾ ತಿರುಗಿ ಬಿದ್ದೋಗಿದಾರ ಅಂತ. ದೇವರಾಗಿದ್ದಾರೆ ಆಕಾಶ ಇರ್ತಾರೆ ಅಪ್ಪು ಸಾರು. ಆತರ ಇಲ್ಲೂ ಅಪ್ಪು ಸಾರ್ ಅಂತ ಬರಿಬೇಕು. ಮರ್ತ್ಬಿಟ್ಟೆ ಇರುತ್ತಾ? ಮಾತಾಡ್ತಾ ನಾನು ಎಲ್ಲೇನೋ ಈ ಸೈಡಿಂದ ಹೋಗ್ತೀವಿ ಅನ್ಕೊಂಡು ಸುಮ್ಮನಿದ್ದೀನಿ. ಗೈಸ್, ಇವತ್ತು ನಾವು ಕನಕಪುರಕ್ಕೆ ಹೋಗ್ತಾ ಇದೀವಿ. ನಮ್ಮ ಅಕ್ಕ ಮನೆಯಲ್ಲಿ ಇದು ಸತ್ಯನಾರಾಯಣ ಪೂಜೆ ಇದೆ, ಕರೆದಿದ್ರು. ನಾನು ಯುಕ್ತ ಮತ್ತೆ ರಘು ಹೋಗ್ತಾ ಇದೀವಿ. ಮುಗಿಸ್ಕೊಂಡು ಬ್ಯಾಕ್ ಟು ಮನೆ. ಎಷ್ಟೊಂದು ದಿನ ಆಗಿತ್ತು ಹೋಗಿ. ಮದುವೆ ಆಗಿ ಹೊಸ್ತ್ರಲ್ಲಿ ಒಂದ್ಸಲ ಹೋಗಿದ್ದೀವಿ ಅಷ್ಟೇ, ಅದಾದ್ಮೇಲೆ ಹೋಗ್ಲಿಲ್ಲ. ಅಂದ್ರೆ ನಾವು ಅವತ್ತು ಆ ಏರಿಯಾದಲ್ಲಿ ಹೋದ್ವಿ, ಮನೆಗೂ ಹೋಗ್ಲಿಲ್ಲ ಅನ್ಸುತ್ತೆ. ಇವತ್ತು ಫಂಕ್ಷನ್ ಇದೆ ಅಲ್ಲ ಅಂತ ಹೊರಡ್ತಾ ಇದೀವಿ ಅಷ್ಟೇ. ಬನ್ನಿ ಹೋಗೋಣ. ಹೆಂಗಿದೆ, ಹೆಂಗ ಅನ್ಸ್ತಾಯ್ತು ನಿಂಗೆ ನಿನ್ನ ತಾರ್ ತಗೊಂಡಿದ್ದು ಎಕ್ಸ್ಪೀರಿಯನ್ಸ್? ನೀನ್ ಹೇಳು, ನನಗ್ ಬಿಡು. ನನಗೇನ್ ಹೇಳ್ತದೆ ಹೇಳ, ತಾರ್ ತಗೊಂಡಿದ್ದು ಎಕ್ಸ್ಪೀರಿಯನ್ಸ್ ಹೆಂಗೈತೆ ಅಂತ ಹೇಳ. ನಾರ್ಮಲ್ ಆಗಿ ಫ್ರಾಂಕ್ಸ್ ಓಡಿಸ್ತಿದ್ನಲ್ಲ, ಅದ್ ಯಾಕೆ ಬೇಡ ಅನ್ಸ್ತು ಅಂತ ಹೇಳ್ತೀನಿ ಕೇಳು. ಅದು ನನ್ ಫ್ರಾಂಕ್ಸ್ ಟಾಪ್ ಎಂಡ್ ತಗೋಬೇಕಿತ್ತು. ಅಂದ್ರೆ ಟರ್ಬೋ ಬರುತ್ತಲ್ಲ, 1 ಲೀಟರ್ ಟರ್ಬೋ ತಗೊಂಡಿದ್ರೆ ಸೂಪರ್ ಆಗಿರೋದು. ಅಂದ್ರೆ ಸ್ವಲ್ಪ ಪವರ್ ಎಲ್ಲ ಜಾಸ್ತಿ ಇರೋದು. ಅದು ನ್ಯಾಚುರಲ್ ಆಸ್ಪೆಕ್ಟ್ ಇಂಜಿನ್ ಅಲ್ಲ, 1.2 ಲೀಟರ್ ಇಂಜಿನ್ ಅಲ್ಲ, ಅಷ್ಟು ಚೆನ್ನಾಗಿರ್ತಿರ್ಲಿಲ್ಲ. ಅಂದ್ರೆ ಪಿಕಪ್ ಇರ್ತಿರ್ಲಿಲ್ಲ. ಆಮೇಲೆ ಆಟೋಮೆಟಿಕ್, ಈಗ ಬೆಂಗಳೂರು ಸಿಟಿಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಆಟೋಮೆಟಿಕ್ ಬೆಸ್ಟ್. ಸುಮ್ನೆ ಆರಾಮ್, ಎಷ್ಟು ಟ್ರಾಫಿಕ್ ಅಲ್ಲ, ಗೇರ್ ಹಾಕಿ ಬೇಜಾರಾಗ್ಬಿಡ್ತದೆ. ಅದಕ್ಕೆ ಆಟೋಮೆಟಿಕ್ ಹುಡುಕ್ತಿದ್ದೆ. ಸೊ ಹೊಸದೇ ತಗೋಣ ಅಂತ ಅನ್ಕೊಂಡಿದ್ದೆ, ಬಟ್ ಹೊಸ. ಆಮೇಲೆ ನೋಡಿ, ಸುಮಾರು ಜನ ನಾನು ತಾರ್ ವ್ಲಾಗ್ ಹಾಕಿದ್ನಲ್ಲ, ಏನನ್ ಕಮೆಂಟ್ ಮಾಡಿದ್ರು ಗೊತ್ತಾ? ಇದೇನ್ ಗುರು ನೀನು ಹೊಸದ ಅನ್ಕಂತ. ನಾನು ಜೆನ್ಯೂನ್ ಆಗಿ ಹೇಳಿದೀನಿ, ನಾನು ಇದನ್ನೇ ಹೊಸ ಗಾಡಿ ಅಂತ ಹೋಗ್ಬಿಟ್ಟು ಮೇಲೆ ಏನದು ಮೇಲೆ ಏನೋ ಪರದೆ ಹೊಚ್ತಾರಲ್ಲ, ಹೊಚ್ಬಿಟ್ಟು ಹಿಂಗ್ ಹೇಳುದು ಹೊಸ ತಾಂಡಿದೀನಿ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗುತ್ತೆ. ಬಟ್ ಹಂಗ ಮೋಸ ಜನಕ್ಕೆ ನಿಜ ಹೇಳ್ಬೇಕಂತ ನಿಜ ಹೇಳಿದ್ರು ಇದು ಹೆಂಗ್ 20,000 ನನ್ನ ಪ್ರಕಾರ ನನಗೆ ಹೊಸದು. ಯಾಕಂದ್ರೆ ಅವನು ಆನೆಸ್ಟ್ ಆಗಿ ಬೆಂಗಳೂರಿಂದ ಹೈದರಾಬಾದ್ ಬೆಂಗಳೂರು ತಿಂಗಳಿಗೆ 3 ರಿಂದ 4 ಸಾರಿ ಓಡಾಡ್ತಿದ್ದ. 3 ರಿಂದ 4 ಸಾರಿ ಓಡಾಡಿದ್ರೆ ಎಷ್ಟಾಯ್ತು? ತಿಂಗಳಿಗೆ 2 ರಿಂದ 3 ಸಾರಿ ಅಂದ್ರೆ ಓಡಾಡ್ತಿದ್ದ. ಒಂದ್ಸರಿ ಹೋಗಿ ಬಂದ್ರೆ 1400 ಸಮಥಿಂಗ್, ಎಷ್ಟು 1500 ಆಗುತ್ತೆ. ಓಕೆನಾ?
1400 1500 ಒಂದ್ಸರಿ ಹೋಗಿ ಬಂದ್ರೆ ಆಗುತ್ತೆ. ಅವ್ನ್ ತಿಂಗಳಿಗೆ 2 ಸರಿ ಹೋಗಿ ಬಂದ್ರೆ 3000 ಕಿಲೋಮೀಟರ್ ಆಗುತ್ತೆ. ಓಕೆನಾ? ಅವ್ನ್ ವರ್ಷದಲ್ಲಿ ಎಷ್ಟು ಸರಿ ಹೋಗಿರ್ತಾನೆ ಗೊತ್ತಾ? ಒಂದ್ 4-5 ಸರಿ ಹೋಗಿರ್ತಾನೆ ಅಷ್ಟೇ. ಬರ ಹೈದ್ರಾಬಾದಿಗೆ ಹೋಗಿ ಇಟ್ಕೊಂಡಿದ್ದು ಗಾಡಿನ, ನಂಬಿದ್ರೆ ನಂಬ್ಲಿ ಬಿಟ್ರೆ ಬಿಡ್ಲಿ. ಬರ ಹೈದ್ರಾಬಾದಿಗೆ ಹೋಗಿ ಹಿಂಗ್ ಬರಕ್ ಇಟ್ಕೊಂಡಿರೋದು ಅಷ್ಟೇ. ಅದಕ್ಕೆ ಕಿಲೋಮೀಟರ್ ಆಗಿದೆ ಬಿಟ್ರೆ ಒಂದ್ 5-6 ಸರಿ ಹೈದ್ರಾಬಾದಿಗೆ ಹೋಗಿ ಬಂದ್ರೆ ಅದೇ ಆಗ್ಬಿಡುತ್ತಲ್ಲ, ಒಂದ್ 20,000 ನಿಯರ್ ಅಷ್ಟೇ. ಅಷ್ಟಕ್ಕೆ ನಾನು ತಗೊಂಡಿದ್ದಿಲ್ಲ. ಅಂದ್ರೆ ನಾನು ಇದನ್ನ ಹೂವನಾಗ ಆಫ್ ರೋಡ್ ಮಾಡಿ ಅದಾದ ಹಿಂಗ ವಿಡಿಯೋಗಳಾಗ ಮಾಡ್ತಾರಲ್ಲ, ಎಗ್ರಿಂಗ್ ಇಳಿಸೋದು ಆ ತರ ಕ್ಯಾಟಗರಿ ಎಲ್ಲ ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವ್ರು. ಅವ್ರಿಗೆ ಇಷ್ಟ ತಾರ ಅಂತ ಸುಮ್ನೆ ತಗೊಂಡಿದ್ದ. ಅವ್ರ ಹತ್ರ ವ್ರಾಂಗ್ಲರ್ ಐತೆ, ರೂಬಿಕಾನ್, ಇದಕ್ಕಿಂತ ಅಪ್ಡೇಟ್ ವರ್ಷನ್ ಐತೆ ದೊಡ್ಡದು. 60-70 ಲಕ್ಷ ಕೊಟ್ಟು ಅದನ್ನ ಒಂದು ಹೊಸ ಅದನ್ನೇ ತಗೊಂಡಾರ. ಅಂತದೊಂದು ಐತೆ, ಆಡಿ ಐತೆ, ಬೆನ್ಸ್ ಐತೆ, ಬೇಡ ತುಂಬಾ ದೊಡ್ಡ ಶ್ರೀಮಂತರು ಅವ್ರದ್ದಲ್ಲ. ಅವರೆಲ್ಲ ಹಿಂಗೈತೆ ನೋಡಿ, ಎಷ್ಟಾದ್ರು ತಗ ಅಂತ ಹೇಳಿದಾಗ ಅರುಣ್ ಸರ್ ಫ್ರೆಂಡ್ ಇದಾರಲ್ಲ, ಅರುಣ್ ಸರ್ ರಿಲೇಷನ್ ಇದೆ ಸುನಿಲ್ ಸರ್, ಸುನಿಲ್ ಅವರು ಕೊಡ್ಸಿದ್ದು ಕಡಿಮೆ ಐತೆ, ಪರಿಚಯ ಇರೋದೇ ತಗೋರಾಗು. ಅದಕ್ಕೆ ತಗೊಂಡಿದ್ದು ನಾನು. ಅದಕ್ಕೆ ಹೊಸ ಕಾರ್ ಅಂದಿದ್ದು. ಅದಕ್ಕೆ ಎಷ್ಟೋ ಜನ ಏನೋ ಅಂತ ನೋಡಪ್ಪ, ನಾನು ಸ್ಯಾಟಿಸ್ಫೈ. ನನಗೆ ಇಷ್ಟ ತಾರ್, ಮುಂಚೆ ಬಂದಾಗಿಂದ ಇಷ್ಟ. ಅದಾದ್ಮೇಲೆ ರಚ್ಚವ್ರು ತಗೊಂಡ್ರಲ್ಲ ತಾರ್, ಅವಾಗಿಂದ ಇನ್ನೂ ಇಷ್ಟ ಆಯ್ತು. ಯಾಕಂದ್ರೆ ಅದನ್ನು ಅಲ್ಲಿಂದ ಅದಕ್ಕಿಂತ ಮುಂಚೆ ನಾನು ನೋಡ್ಸಿರ್ಲಿಲ್ಲ ತಾರ್ನ. ಆಮೇಲೆ ರಚ್ಚವ್ರು ತಗೊಂಡಾಗ ಒಂದ್ಸರಿ ಆಫ್ ರೋಡ್ ಹೋಗಿದ್ವಿ, ನೆನಪಾಯ್ತಾ? ತಗೊಂಡ ತಕ್ಷಣ ಫಸ್ಟ್ ಆಫ್ ರೋಡ್ ಹೋಗಿದ್ವಲ್ಲ, ಅವಾಗ ನನಗೆ ಬಹಳ ಇಷ್ಟ ಆಗಿತ್ತು ತಾರ್. ಇಷ್ಟು ಚೆನ್ನಾಗೈತಲ್ಲ, ಅದ್ರಲ್ಲಿ ಆಟೋಮೆಟಿಕ್ ತುಂಬಾ ಚೆನ್ನಾಗೈತಲ್ಲ ಅಂತ ಬಹಳ ಇಷ್ಟ ಆಗ್ಬಿಟ್ಟಿತ್ತು. ತಾರ್ ಹಿಂಗ್ ಹೋಗ್ಬೇಕಾರೆ ಎಲ್ಲ ನೋಡ್ತಿದ್ದೆ. ಅದಾದ್ಮೇಲೆ ರೆಡ್ ಕಲರ್, ಬ್ಲಾಕ್ ಕಲರ್ ಎರಡೇ ಇಷ್ಟ ಆಯ್ತು ನನಗೆ. ಬ್ಲಾಕ್ ಕಲರ್ ಹುಡುಕ್ತೆ, ಟು ಬಿ ಆನೆಸ್ಟ್ ಫಸ್ಟ್ ನಾನು ಬ್ಲಾಕ್ ಕಲರ್ ಹುಡುಕಿದ್ದು. ಬಟ್ ಬ್ಲಾಕ್ ಕಲರ್ ಇತ್ತು, ಬಟ್ ಮ್ಯಾನ್ಯುಲ್ ಇತ್ತಲ್ಲ, ಸೊ ಹಂಗಾಗಿ ನನಗೆ ಅದು ಇಷ್ಟ ಆಗ್ಲಿಲ್ಲ. ಮ್ಯಾನ್ಯುಲ್ ಬೇಡ, ಆಟೋಮೆಟಿಕ್ ಹೋಗೋಣ ಅಂತ ಅದು ರೆಡ್ ಆಮೇಲೆ ಸಿಕ್ತು. ಸ್ವಲ್ಪ ವೇಟ್ ಮಾಡಿ ಹುಡುಕಾಡಿ ಸಿಕ್ತು. ಹಿಂದೆ ಹೇಳು. ಏನಿಲ್ಲ, ನಮ್ಮ ಯಜಮಾನ್ರು ಆಟೋಮೆಟಿಕ್ ಕಾರ್ ತಗೊಂಡಿದ್ದಾರೆ. ನಾನು ಹೀರೋ ಮಗ್ನ ನಿಮಿಷ ಆಟೋಮೆಟಿಕ್ ಕಾರ್ ತಗೊಂಡಿದ್ದಾರೆ. ಈಗ ನನಗೂ ಹೇಳ್ಕೊಡ್ತಾರೆ, ನಾನು ಓಡಿಸ್ಬೋದು. ನೋಡಪ್ಪ, ಇವಳು ಕೊಡ್ಸಿರೋದು ನಿನ್ಗೆ. ನನಗೆ ಏನ್ ಕೊಡಿಸ್ತಿದ್ದೆ ದೊಡ್ಡಾದ್ಮೇಲೆ? ಹಿಂಗೇನ್ ಬೇಕಪ್ಪ ಇದು? ಹಿಂಗೇನ್ ಬೇಕು ನನಗೆ? ನೀನೇನ್ ಕೊಡಿಸ್ತೀಯ? ಮನೆ ಕೊಡ್ತೀನಿ. ನಿಮ್ಮ ಅಮ್ಮ ಹೇಳ್ದಂಗೆ ಹೇಳ್ಬೇಡ, ನೀನ್ ಹೇಳು. RX ಬೈಕ್ ಕೊಡಿಸ್ತೀನಿ. RX ಬೈಕ್ ಕೊಡಿಸ್ತೀಯ? RX ಬೈಕ್ ನನ್ನ ಹತ್ರ ಐತೆ ಗೊತ್ತಾ? ಅಲ್ಲ, ಸುಮ್ಮನೆ ಬೈಕ್ ಅಲ್ಲ, RX ಬೈಕ್ ನನ್ನ ಹತ್ರ ಐತೆ ಆಲ್ರೆಡಿ. ಬೇರೆ ಏನ್ ಕೊಡಿಸ್ತೀವಿ? ಅದು ರೆಡ್ ಕಲರ್ ಇತ್ತಲ್ಲ, ಅದೇನಾ? ಏನು RX ಬೈಕ್? ಅದು ರೆಡ್ ಕಲರ್ ಇತ್ತಲ್ಲ, ಅದೇನೇ RX ಬೈಕ್. ಅದು ಬಿಟ್ಟು ಬೇರೆ ಏನ್ ಕೊಡಿಸ್ತೀಯ ಹೇಳು? ವಾಚ್ ಕೊಡ್ತಿದ್ದೀನಿ. ಆಯ್ತು, ಕೊಡ್ಸು. ಸರಿ, ಈಗ ನಿನಗೇನ್ ಅನ್ಸಿದೆ ಹೇಳು? ಗಾಡಿ ಫೀಲ್ ಹೆಂಗಿದೆ? ಇಷ್ಟ ಆಯ್ತಾ ಗಾಡಿ ನಿಂಗೆ? ಇಷ್ಟ ಆಯ್ತು ಅಪ್ಪ. ಫಸ್ಟ್ ಇದ್ದ ಕಾರ್ ಇಷ್ಟ ಆಯ್ತಾ, ಈ ಕಾರ್ ಇಷ್ಟ ಆಯ್ತಾ? ಫಸ್ಟ್ ಕಾರ್ ಇಷ್ಟ ಆಯ್ತು. ವೈಟ್ ಕಲರ್ ಕಾರ್ ಇಷ್ಟ ಆಗಿತ್ತು. ಈ ಕಾರ್ ಇವಾಗ ತಗೊಂಡೈತಲ್ಲ, ಅದು ಇದು ಇಷ್ಟನಾ ಗಾಡಿ? ಇಷ್ಟ ಆಯ್ತು. ಅದು ಇಷ್ಟ ಆಗಿಲ್ಲ, ಹಳೇದು ಅಷ್ಟ ಆಗಿಲ್ಲ. ಯಾಕೆ? ನಂಗೂ ಜೀಪ್ ಇಷ್ಟ ಆಯ್ತು, ಅದಕ್ಕೆ ನಾನು ತಗೊಂಡೆ. ಜೀಪ್ ತಾರ್ ಇಷ್ಟ ಆಯ್ತು, ಅದಕ್ಕೆ ತಗೊಂಡೆ. ನಮ್ಮ ಯುಕ್ತ ಇವತ್ತು ಇಂಡೋ ವೆಸ್ಟರ್ನ್ ಔಟ್ಫಿಟ್ ಹಾಕೊಂಡಿದ್ದಾಳೆ ಗೈಸ್. ನಾನು ಹೊಸ ಉಂಗ್ರ ತಗೊಂಡೆ ಗೈಸ್, ಹೊಸದ್ ಮಾಡಿಸಿದ್ದು ಕೃಷ್ಣಂದು. ಅಲ್ಲಿಗೆ ಹೆಂಗಿದೆ ನೋಡಿ ಡಿಸೈನ್. ಇದು ಏನಾದ್ರು ಫಂಕ್ಷನ್ ಇದ್ರೆ ಮಾತ್ರ ಹಾಕೊಳ್ಳಕ್ಕೆ ಅಷ್ಟೇ. ಸುಷ್ಮಿತಾ ಮಾಡಿಸ್ಕೊಟ್ಟಿದ್ದು, ಗಿಫ್ಟ್ ಕೊಡ್ಸಿದ್ದು. ಟ್ರಾಫಿಕ್ ನೋಡಿ ಎಷ್ಟಿದೆ. ಅಲ್ಲ ಹೇಳಿ, ನೀನ್ ಗಿಫ್ಟ್ ಕೊಡ್ಸಿದ್ದು. ನಾನು ಗಿಫ್ಟ್ ಕೊಡ್ಸಿದ್ದು. ಚೆನ್ನಾಯ್ತಾ? ಡಿಸೈನ್ ತೋರ್ಸು ಹತ್ರಕ್ಕೆ ಪಾಪ. ಎಷ್ಟು ಫುಲ್ 0.5 XL ತೋರ್ಸು, ನೀಟಾಗಿ ಕಾಣಿಸುತ್ತೆ. 0.5 XL ಕಾಣಿಸುತ್ತೆ. 0.5 XL ಹತ್ರಕ್ಕೆ ಬಾ, ನೀಟಾಗಿ ಕಾಣಿಸುತ್ತೆ. ಫುಲ್ ಚೆನ್ನಾಯ್ತಾ? ಎಷ್ಟು ಗ್ರಾಮ್ ಇದು? 35 ಗ್ರಾಮ್ಸ್. 35 ಗ್ರಾಮ್ ಏನಲ್ಲ. ಸೊ ಬನ್ನಿ ಈಗ ಹೋಗೋಣ. ಎಷ್ಟು ಗ್ರಾಮ್ ಫಂಕ್ಷನ್ ಹೋದ್ಮೇಲೆ ನೀನೇ ಹೇಳೋ, ನಂಗೆ ಗೊತ್ತಿಲ್ಲ. ಅವನೇ ಅಂತಾನೆ ಹೇಳಿಸ್ತೀನಿ ಗೈಸ್. ಹೇಳು, ನೀನೇ ಹೇಳು ಎಷ್ಟು ಗ್ರಾಮ್? 35 ಗ್ರಾಮ್. ಬಿಡು, 35 ಗ್ರಾಮ್ ಗೈಸ್. ಮತ್ತಿಲ್ಲ ಅಂದೆ, ನಾನೇ ನಂದಿಲ್ಲ. ಸೊ ಕಮ್ ಆನ್, ಲೆಟ್ಸ್ ಗೋ. ಅದು ಯುಕ್ತ ಆಗ್ಬಿಡುತ್ತೆ. ರಂಜಿತಾ ಹೆಂಗ್ ಚಿಕ್ಕಿ ರಂಜಿತಾ ಓಲಿ ಸ್ಮೆಲ್ಗೆ ಹೇಳೋದು ಯಾರ ಚೆನ್ನಾಗಿರೋದ.
ಕಟ್ಟಿದ್ದೆ ಗೈಸ್, ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕಾಯಿ ಕಟ್ಟಿದ್ದೆ. ಇವತ್ತು ಬಿಚ್ಚಿಸ್ಕೊಂಬಂದೆ. ಸೊ ಇವತ್ತಿನ್ನೂ ನಾನು ಕಾಯಿ ಹೊಡೆದಿಲ್ಲ. ನಿಮ್ಗೆ ಗೊತ್ತಲ್ಲ, ಯೂಶ್ವಲಿ ಆ ಕಾಯಿ ಹೊಡೆದಾಗ ಕೆಲವೊಂದು ಸಲ ಕಾಯಿ ಕೆಟ್ಟೋಗಿದ್ರೆ ನಾವು ಅನ್ಕೊಳ್ಳೋ ಕೆಲಸ ಆಗಲ್ಲ ಅಂತ ಇರುತ್ತೆ. ಕಾಯಲ್ಲಿ ಫ್ಲವರ್ ಬಂದರೆ ಪರಿಪೂರ್ಣವಾಗಿ ಆಗುತ್ತೆ ಅಂತ ಇರುತ್ತೆ. ಆಮೇಲೆ ಕಾಯಿ ಹೊಡೆದಾಗ ಚೆನ್ನಾಗಿರೋ ಕಾಯಿ ಸಿಕ್ಕಿದ್ರೆ ನಿಮ್ಮ ಕೆಲಸ ಆಗುತ್ತೆ ಅಂತ ಇರುತ್ತೆ. ಸೊ ನಾನಿನ್ನೂ ಕಾಯಿ ಹೊಡೆದಿಲ್ಲ, ಕಾಯಿ ಆಲ್ರೆಡಿ ಬಿಚ್ಚಿಸ್ಕೊಂಡು ಬಂದಿದ್ದೀನಿ. ನಾನು ಇವತ್ತು ಶನಿವಾರ ಆಗಿತ್ತು, ಶನಿವಾರ ಹೋಗಿದ್ರಿಂದ ಫುಲ್ಲು ಸುಸ್ತಾಗೋಗ್ಬಿಟ್ಟೆ. ಬಿಕಾಸ್ ಗೊತ್ತಲ್ಲ, ತುಂಬ ಕ್ರೌಡ್ ಇರುತ್ತೆ. ಅಂಡ್ 16 ರೌಂಡ್ಸ್ ಹೊಡಿಬೇಕಿತ್ತು. ಸೊ 16 ರೌಂಡ್ಸ್ ಹೊಡೆದು ಆಮೇಲೆ ಹೋಗಿ ಕಾಯಿ ಬಿಚ್ಚಿ ಬಂದಿದ್ದು. ಫುಲ್ಲು ಟಯರ್ಡ್ ಆಗಿದ್ದೆ, ಬಂದು ಮಲ್ಕೊಂಬಿಟ್ಟಿದ್ದೆ. ನಾನು ಪೂಜೆ ಮಾಡೋಕ್ಕಾಗಿರಲಿಲ್ಲ. ಈಗ ಫ್ರೆಶ್ ಅಪ್ ಆಗಿ ಈಗ ಪೂಜೆ ಮಾಡ್ಬೇಕು ಆ್ಯಕ್ಚುಲಿ. ಸೊ ಬನ್ನಿ ಈಗ ಪೂಜೆ ಮಾಡೋಣ. ಕಾಯಿ ಹೊಡಿತೀನಿ, ನೋಡೋಣ ಹೇಗಿರುತ್ತೆ ಏನು ಕಾಯಿ ಅಂತೇಳಿ. ಆ್ಯಂಡ್ ಇವಾಗ ಒಂದು ಸ್ವೀಟ್ ಮಾಡಬೇಕು. ಸೊ ಇವತ್ತು ಕಾಯಿನ ಹೊಡೆದಿರೋ ಕಾಯಲ್ಲಿ ಒಂದು ಸ್ವೀಟ್ ಮಾಡ್ತೀನಿ. ಆ್ಯಂಡ್ ಆ ಸ್ವೀಟ್ ಯಾವುದು ಅಂತೇಳಿ ನೋಡ್ತಾ ಇರಿ. ಓಕೆ, ನಾನು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಗಿರಿನಗರ್ ಹತ್ರ. ಸೊ ಅಲ್ಲಿ ನಾವು ಏನು ಬೇಡ್ಕೊತೀವೋ ಅಲ್ಲಿ ಒಂದು ವ್ರತ ಥರ 16 ದಿನ ನಾವು ನಾನ್ ವೆಜ್ ತಿನ್ನಬಾರ್ದು. ಕೈಗೊಂದು ದಾರ ಕೊಡ್ತಾರೆ, ಹಾಗೆ ಕಾಯಿನ ಕೊಡ್ತಾರೆ. ಸೊ ಆ ಕಾಯಿನ ನಾವು ಅಲ್ಲೋಗಿ ಕಟ್ಟೋದ್ರಿಂದ ಹಾಗೆ ಅಲ್ಲಿ 4 ಸಲ ಬಂದು ಪ್ರದಕ್ಷಿಣೆ ಹಾಕಬೇಕು, 16 ರೌಂಡ್ ಹೊಡಿಬೇಕು. ಸೊ ಈ ರೀತಿ ಮಾಡೋದ್ರಿಂದ ಹಾಗೆ ದಿನ 108 ಸಲ ಅಲ್ಲಿ ಅವ್ರದ್ದೊಂದು ಮಂತ್ರ ಇರುತ್ತೆ ದೇವ್ರದ್ದು. ತಮಸ್ವಿನ್ ಕಾರ್ಯನಿರ್ಯೋಗಿ ಪ್ರಮಾಣ ಮರಿಸತ್ತಮ ಹನುಮಾನ್ ಯತ್ನವತ್ಸಾಯ ದುಃಖಕ್ಷಯಾತ್ ಕರೋಭವ ಅಂತೇಳಿ ಇರುತ್ತೆ. ಸೊ ಇದನ್ನು 108 ಸಲ ದಿನ ಜಪಿಸ್ಬೇಕು. ಸೊ ನಾವು ಆಲ್ಮೋಸ್ಟ್ 16 ಡೇಸ್ ನಾನು ರಚು ಇಬ್ಬರು ಸೇರಿ ಕಟ್ಟಿದ್ವಿ. ಇವತ್ತು ಹೋಗಿ ಬಿಚ್ಚಿಸ್ಕೊಬಂದಿದ್ದೀನಿ. ಅದನ್ನು ದೇವ್ರ ಮುಂದೆ ಇಟ್ಟು ಅದೇ ಹೊಡೆದ್ಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿಸ್ಬೇಕಾಗತ್ತೆ. ಪೂಜೆ ಮಾಡಿ ಅದರಲ್ಲೊಂದು ಸ್ವೀಟ್ ಮಾಡಬೇಕಾಗುತ್ತೆ. ಸೊ ನನಗೆ ನಾನು ಪೂಜೆ ಮಾಡಿದ್ರೆ ನಮ್ಮ ಮನೇಲಿ ನನಗೆ ಸಮಾಧಾನ ಅನಿಸುತ್ತೆ. ಸೊ ನನಗೆ ಅದೇನೋ ವಾರಕ್ಕೊಂದು 3 ಸಲ ಪೂಜೆ ಮಾಡ್ತೀನಿ. ನಾನು ಮಾಡಿದ್ರೆ 3 ಸಲ ಇಲ್ಲ 2 ಸಲ ಪೂಜೆ ಮಾಡ್ತೀನಿ. ಮಿಕ್ಕಿ ಟೈಮೆಲ್ಲ ನಮ್ಮ ಮಾವ ನಾವು ಎದೊಳೋ ಅಷ್ಟರಲ್ಲೇ ಮಾಡಿಬಿಟ್ಟಿರ್ತಾರೆ. ಸ್ವಲ್ಪ ಬೇಗ ಎದೊಳ್ತಾರೆ, ನಾನು ಎದೊಳೋದು ಸ್ವಲ್ಪ ಲೇಟು. ನಮ್ಮ ಮಾವನೇ ಆಲ್ರೆಡಿ ಎದ್ದು ಪೂಜೆ ಮಾಡಿರ್ತಾರೆ. ಆ್ಯಂಡ್ ತುಂಬ ಜನಕ್ಕೆ ನಾನು ಕೇಳಿರೋ ಹಂಗೆ ಕಾಯಿ ಹೊಡೆದಾಗ ಯೂಶ್ವಲಿ ಕಾಯಲ್ಲಿ ಫ್ಲವರ್ ಸಿಗುತ್ತೆ, ಒಳಗಡೆ ಹೂವು ಸಿಗುತ್ತೆ. ಇಲ್ಲ ಕೆಲವೊಂದೊಂದು ಸಲ ನಾರ್ಮಲ್ ಆಗಿ ಕಾಯಿ ಹೊಡೆದಾಗ ಯಾವ ರೀತಿ ಫ್ರೆಶ್ ಆಗಿರುತ್ತೋ ಅದೇ ರೀತಿ ಇರುತ್ತೆ. ಕೆಲವೊಂದು ಸಲ ಕೊಳ್ತಿರುತ್ತೆ ಅಂದಾಗ ನೀವು ಅಂದ್ಕೊಂಡಿರೋ ಕೆಲಸ ಆಗಲ್ಲ, ಆ ರೀತಿಯೂ ಇರುತ್ತೆ. ಸೊ ನನ್ನ ಕಾಯಿ ತುಂಬ ಚೆನ್ನಾಗೇ ಇತ್ತು. ಸೊ ಮತ್ತೆ ಅದನ್ನು ದೇವ್ರ ಮುಂದೆ ಇಟ್ಟು ಕ್ಲೀನಾಗಿ ನಾನು ಅಂದ್ಕೊಂಡಿದ್ದು ಕೆಲಸ ಆಗ್ಲಪ್ಪ ಚೆನ್ನಾಗಿ ಅಂತ ಹೇಳ್ಬಿಟ್ಟು ದೇವ್ರನ್ನ ಬೇಡ್ಕೊಂಡೆ. ಸೊ ಬನ್ನಿ ಇವಾಗ ಸ್ವೀಟ್ ಮಾಡ್ತಾ ಇದ್ದೀನಿ. ಸೊ ಸ್ವೀಟ್ ಮಾಡೋದಕ್ಕೋಸ್ಕರ ಇಲ್ಲಿ ಕಾಯಿನ ಕಂಪ್ಲೀಟಾಗಿ ತುರ್ಕೊಂಡಿದ್ದೆ, ಒಂದು ಕಾಯಿ ಪೂರ್ತಿ ತುರ್ಕೊಂಡೆ. ಈಗ ಒಂದು ಬಾಣಲೆ ಇಟ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತಾದಮೇಲೆ ನಾನು GRB ತುಪ್ಪ ಯೂಸ್ ಮಾಡ್ತಿದ್ದೀನಿ. ಅಮ್ಮ ಮಾಡಿದ ತುಪ್ಪ ಥರನೇ. ಸೊ ನನಗೆ GRB ತುಪ್ಪ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಯೂಶ್ವಲಿ ಆಚೆಯಿಂದ ತರಿಸ್ತೀವಿ ತುಪ್ಪನ, ಇಲ್ಲ ಅಂತಂದರೆ ನಮ್ಮ ದೊಡ್ಡಮ್ಮ ಊರಲ್ಲಿ ಬೆಣ್ಣೆ ತರಿಸಿ ಅದನ್ನು ಕಾಯಿಸ್ಕೊಂಬಂದು ಯೂಸ್ ಮಾಡ್ತೀವಿ. ಇಲ್ಲಾಂದರೆ ನಾನು GRB ತುಪ್ಪನೇ ಯೂಸ್ ಮಾಡೋದು. ಈಗ ಬಾಣಲಿಗೆ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ನಾವು ತುರ್ಕೊಂಡಿರುವಂತಹ ಕಾಯಿ ಇದೆಯಲ್ಲ, ಸೊ ಆ ಕಾಯಿ ತುರಿನೆಲ್ಲ ಅದರೊಳಗಡೆ ಹಾಕ್ಕೊಳ್ಬೇಕು. ಆಮೇಲೆ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಈ ರೆಸಿಪಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ಕಾಯಲ್ಲಿ ಮಾಡುವಂಥ ಈಸಿಯೆಸ್ಟ್ ರೆಸಿಪಿ ಇದು. ಸೊ ನಿಮಗೂ ಗೊತ್ತಿಲ್ಲ ಅಂದರೆ ನೋಡ್ಕೊಳ್ಳಿ ಆ್ಯಂಡ್ ಟ್ರೈ ಮಾಡಿ ನೀವು ಕೂಡ ಮನೇಲಿ, ತುಂಬ ಚೆನ್ನಾಗಾಗುತ್ತೆ. ಈಗ ನಾನು ಅದನ್ನು ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಇದಕ್ಕೆ ನೀವು ಬೆಲ್ಲ ಯೂಸ್ ಮಾಡಿದ್ರೆ ಬೇರೆ ಥರ ಸ್ವೀಟ್ ಆಗುತ್ತೆ. ಆ್ಯಂಡ್ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಸಕ್ಕರೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಒಂದು ಸ್ವಲ್ಪ ಬ್ರೌನಿಷ್ ಫ್ರೈ ಆಗಿದೆ. ಸೊ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೀವು ಸಕ್ಕರೆ ಹಾಕೋಬೋದು. ಸೊ ನಾನಿಲ್ಲಿ ಜಾಸ್ತಿ ಸಕ್ಕರೆ ಹಾಕೋತಾ ಇದ್ದೀನಿ. ಆ್ಯಂಡ್ ನಾನು ಮಾಡ್ತಿರೋ ಸ್ವೀಟ್ ಯಾವುದು ಅಂತ ಮುಂದೆ ಹೇಳ್ತಿದ್ದೀನಿ. ನಾನು ಮಾಡ್ತಿರೋ ಸ್ವೀಟ್ ಯಾವುದು ಅಂತಂದರೆ, ನೀವು ಆವಾಗೆಲ್ಲ ಚೆನ್ನಾಗಿದ್ದು ಅಂಗಡೀಲಿ ಸಿಗ್ತಾಯಿತ್ತು ಕೊಬ್ಬರಿ ಮಿಠಾಯಿ ಅಂತ ಅಂತಾರಲ್ಲ, ಸೊ ಅದನ್ನು ನಾನು ಟ್ರೈ ಮಾಡ್ತಾ ಇರೋದು. ಸೊ ಪೂರ್ತಿ ಕಾಯಿನ ಇದಕ್ಕೆ ಯೂಸ್ ಮಾಡಿದ್ದೀನಿ. ಬಿಕಾಸ್ ಅದು ನಾನ್ ವೆಜ್ ಇನ್ ವೆಜ್ಗೆ ಆ ಕಾಯಿನ ಯೂಸ್ ಮಾಡಬಾರ್ದು, ಅದಕ್ಕೆ ಸ್ವೀಟೇ ಆಗಿಬಿಡಲಿ ಅಂತ ಸ್ವೀಟ್ ಯೂಸ್ ಮಾಡಿದೆ. ಸೊ ನೆಕ್ಸ್ಟು ನಾನಿಲ್ಲಿ ಏಲಕ್ಕಿನ ಕುಟ್ಕೊಂಡು ಏಲಕ್ಕಿ ಪೌಡ್ರನ್ನ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಪೂರ್ತಿ ಅಂಟು ಥರ ಆಗಬೇಕು. ಆಮೇಲೆ ಒಂದು ಪ್ಲೇಟ್ನ ತೊಗೊಂಡು ಆ ಪ್ಲೇಟ್ಗೆ 1 ಸ್ಪೂನ್ ತುಪ್ಪನ ಹಾಕ್ಬಿಟ್ಟು ಅದನ್ನು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಸ್ಪ್ರೆಡ್ ಮಾಡ್ಕೊಂಡ ತಕ್ಷಣ ನೀವೇನು ಮಾಡ್ಕೊಂಡಿದ್ದೀರಲ್ಲ ಆ ಮಿಶ್ರಣ ಪೂರ್ತಿನೂ ಆ ಪ್ಲೇಟ್ ಒಳಗಡೆ ಹಾಕ್ಕೊಂಡು ಕ್ಲೀನಾಗಿ ಅದನ್ನು ಫ್ಲ್ಯಾಟ್ ಸರ್ಫೇಸಾಗಿ ಮಾಡಬೇಕು. ಅಂದರೆ ಈವನ್ ಆಗಿ ಫ್ಲ್ಯಾಟ್ ಸರ್ಫೇಸ್ ಥರ ಮಾಡಬೇಕು. ಸೊ ಇದನ್ನು ಮಾಡಾದಮೇಲೆ ನಾನೇನು ಮಾಡ್ತಿದ್ದೀನಿ, ಇದು ಓವರ್ ನೈಟ್ ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬಿಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಅಷ್ಟರಲ್ಲಿ ಇದು ಸ್ವಲ್ಪ ಇದಾಗಲಿ ಅಂತೇಳಿ. ನಮ್ಮನೇಲಿ ಊಟದ ಜೊತೆಗೆ ಬಜ್ಜಿ ಮೆಣ್ಸಿಕಾಯಿ ತಿನ್ನೋ ಅಭ್ಯಾಸ ಖಾಲಿ ಆಗಿಬಿಟ್ಟಿತ್ತು. ಸೊ ನಮ್ಮ ಅತ್ತೆಯವರು ಮನೆಗೆ ಮೆಣ್ಸಿಕಾಯಿ ತಂದು ಮನೆಯಲ್ಲೇ ಮಾಡಿದ್ರು. ಸೊ ಬನ್ನಿ ಇವಾಗ ಫ್ರಿಜ್ಜಿಂದ ತೆಗಿತಾ ಇದ್ದೀನಿ, ನೋಡೋಣ ಯಾವ ರೀತಿ ಆಗಿದೆ ಅಂತೇಳಿ. ನಾನು ಅಂದ್ಕೊಂಡೆ
ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ಆಗುತ್ತೆ ಅಂತೇಳಿ, ಬಟ್ ಇಲ್ಲ, ಸ್ವಲ್ಪ ಅಂಟಂಟೆ ಇದೆ. ಈಗ ನಮಗೆ ಬೇಕಿರೋ ಶೇಪ್ ಸ್ಕ್ವೇರ್ ಶೇಪಲ್ಲಿ ನಾನು ಕಟ್ ಮಾಡಿದ್ದೀನಿ, ಬಟ್ ಎತ್ತಕ್ಕೆ ಆಗ್ತಾಯಿಲ್ಲ ಬಿಕಾಸ್ ಅದು ಇನ್ನೂ ಸ್ವಲ್ಪ ಅಂಟಂಟಿದೆ. ಅದಕ್ಕೆ ಇವಾಗ ಬಿಸಿಲಿಗೆ ಇಡ್ತೀನಿ ಇವತ್ತು. ಸೊ ಬನ್ನಿ ಇವಾಗ ಟೇಸ್ಟ್ ಹೆಂಗಿದೆ ಅಂತ ಅಟ್ಲೀಸ್ಟ್ ಟ್ರೈ ಮಾಡೋಣ. ಸೊ ಈಗ ನಾನು ಟೇಸ್ಟ್ ನೋಡ್ತಿದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.